ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಹಳೆಯ ಪ್ರೇಮ ಕಥೆಗಳಲ್ಲಿ ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಎಂಬ ಸಾಲುಗಳನ್ನಂತೂ ಕೇಳಿಯೇ ಇರ್ತೀರ. ಬಹುಶಃ ಆ ಕಥೆಯ ಸಾಲುಗಳೇ ಮೈಕೊಡವಿ ನಿಂತಂತೆ ಭಾಸವಾಗುತ್ತವೆ. ಆದರೆ ಅದು ಪ್ರೇಮ ಕವಿತೆಯಲ್ಲ, ಶೋಕಗೀತೆ ಅನ್ನೋದು ಅದೆಷ್ಟೋ ಮಂದಿಗೆ ಇಂದಿಗೂ ತಿಳಿದೇ ಇಲ್ಲ. ಆ ಅದ್ಭುತ ಸಾಲುಗಳ ಪಿತಾಮಹ ಬೇರಾರೂ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ವರಕವಿ ಎಂದೇ ಖ್ಯಾತನಾಮರಾದ ದ.ರಾ. ಬೇಂದ್ರೆ, ಅರ್ಥಾತ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು. ತನ್ನ ಜೀವನದುದ್ದಕ್ಕೂ ದುಃಖ, ನೋವು, ಕಷ್ಟಗಳನ್ನೇ ನೋಡಿದ ಕವಿ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತಹ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ ಎನ್ನುತ್ತಾ ಬರೀ ನೋವನ್ನೇ ನುಂಗಿ ಅಮೃತವನ್ನೇ ಹೊರಹಾಕಿದ ಮಹಾನ್ ದಾರ್ಶನಿಕ. ತಾವು ಬರೆಯುವುದಕ್ಕೂ ಬದುಕುವುದಕ್ಕೂ ಸಂಬಂಧವೇ ಇಲ್ಲದಂತಿರುವ ಅನೇಕ ಕವಿ ಸಾಹಿತಿಗಳಿಗೆ ಬೇಂದ್ರೆಯವರ ಜೀವನ ಒಂದು ಪಾಠವಿದ್ದಂತೆ. ಬೇಂದ್ರೆಯವರ ಜೀವನವೇ ಕಾವ್ಯ ಇದ್ದಂತೆ. ಯಾವುದೇ ಒಂದು ಜೀವಿಗೆ ನೋವುಂಟು ಮಾಡದೆ ಪ್ರತಿ ಕ್ಷಣವೂ ಧರ್ಮದಿಂದ ನಿಷ್ಠೆಯಿಂದ ಬದುಕಿದ ಪ್ರಾಮಾಣಿಕ ಜೀವವೆಂದರೆ ಅದು ಬೇಂದ್ರೆಯವರು ಮಾತ್ರ. ನಮ್ಮ ಬಾಲ್ಯವೆಲ್ಲವೂ ಬೇಂದ್ರೆ ಅಂದೊಡನೆ ನೆನಪಾಗದೇ ಇರದು. ಈ ಮಹಾಮಹಿಮನ ಬಗ್ಗೆ ತಿಳಿದುಕೊಂಡರಂತೂ ನಮ್ಮ ಬದುಕು ನಿಜಕ್ಕೂ ಹಸನಾಗದೇ ಇರದು. ಸರಸ್ವತಿ ಮಾತೆಯನ್ನೇ ಸಿದ್ಧಿಸಿಕೊಂಡ ಜ್ಞಾನಿಗೆ ಲಕ್ಷ್ಮಿ ಕೈ ಹಿಡಿಯಲಿಲ್ಲ. ಅವರ ಬದುಕಿನ ಕಷ್ಟ, ನೋವು, ನಲಿವುಗಳನ್ನು ನಗುತ್ತಲೇ ಸ್ವೀಕರಿಸಿದ ಮಹಾಚೇತನ ಅದೆಷ್ಟು ನೋವಿನಿಂದ ತಮ್ಮ ಬದುಕಿಗೆ ವಿದಾಯ ಹೇಳಿದರೆಂದರೆ ನಿಜಕ್ಕೂ ಇಂತಹ ಪರಿಸ್ಥಿತಿ ಯಾರಿಗೂ ಕೊಡಬೇಡ ಭಗವಂತ ಎಂದೆನಿಸದೇ ಇರದು. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ದ.ರಾ. ಬೇಂದ್ರೆಯವರ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದ.ರಾ. ಬೇಂದ್ರೆ ಇಂದಿಗೂ ಎಂದೆಂದಿಗೂ ಅಚ್ಚಳಿಯದ ಹೆಸರು. ಆಧುನಿಕ ಕನ್ನಡ ಸಾಹಿತ್ಯ ಕಂಡ ವರಕವಿ, ಗಾರುಡಿಗ, ಅಪೂರ್ವ ವಾಗ್ಮಿ. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ 2500ಕ್ಕೂ ಹೆಚ್ಚು ಕವಿತೆಗಳನ್ನು ರಚಿಸಿದ ಶ್ರೇಷ್ಠ ಕವಿ. ಉತ್ತರ ಕರ್ನಾಟಕದ ಭಾಷಾ ತಿರುಳನ್ನು ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪವನ್ನು ಕೊಟ್ಟಂತಹ ಶ್ರೇಷ್ಠ ಕವಿ. ಬೇಂದ್ರೆಯವರು ಜನಿಸಿದ್ದು 31 ಜನವರಿ 1996ರಂದು ಧಾರವಾಡದಲ್ಲಿ. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಿಕಾ ಅಥವಾ ಅಂಬವ್ವ. ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ಚಿತ್ಪಾವನ ಬ್ರಾಹ್ಮಣರ ಮನೆತನ ಇವರದ್ದಾಗಿತ್ತು. ಕಡು ಬಡತನದ ಇವರ ಕುಟುಂಬವನ್ನ ಬೇಂದ್ರೆಯವರ ಅಜ್ಜಿ ಗೋದಾಬಾಯಿ ಖಾನಾವಳಿಯನ್ನ ನಡೆಸಿ ಸಲಹುತ್ತಾರೆ. ಬೇಂದ್ರೆ ಅಥವಾ ಬೇಂದ್ರೆ ಅಂದ್ರೆ ದೇವಾಲಯಗಳಲ್ಲಿ ಋಕ್ ಮಂತ್ರಗಳನ್ನ ಪಠಿಸುವವರು ಎಂಬರ್ಥ ಇದೆಯಂತೆ. ಇವರ ಮೂಲ ವಂಶಜರು ಮಹಾರಾಷ್ಟ್ರದ ರತ್ನಗಿರಿಯಿಂದ ಬಂದು ಕರ್ನಾಟಕದ ಶಿರಹಟ್ಟಿಯಲ್ಲಿ ನೆಲೆಸ್ತಾರೆ. ಇವರ ಮುತ್ತಜ್ಜ ರಾಮಭಟ್ಟ ಎಂಬುವರು ಕೊನೆಗೆ ಸನ್ಯಾಸ ದೀಕ್ಷೆಯನ್ನ ಪಡೆದು ಸಮಾಧಿಸ್ಥರಾದರೆ, ಬೇಂದ್ರೆಯವರ ಅಜ್ಜ ಅಪ್ಪಾಭಟ್ಟ ತಪಶಕ್ತಿಯ ಜೊತೆಗೆ ಕಾವ್ಯಶಕ್ತಿಯನ್ನು ಪಡೆದಿದ್ದರಂತೆ. ಇವರು ಸತ್ಯನಾರಾಯಣ ಕಥೆಯನ್ನ ರಚಿಸಿದ್ದರೆಂದು ಹೇಳ್ತಾರೆ. ಅಂಬು ತಾಯಿಯೇ ಅವರ ಬದುಕಿನ ಮೊದಲ ಪ್ರೇರಕ ಶಕ್ತಿ. ಅವರ ಸಂಕೇತವಾಗಿಯೇ ತಮ್ಮ ಕಾವ್ಯನಾಮವನ್ನ ಅಂಬಿಕಾತನೆಯ ದತ್ತ ಎಂದು ಮಾಡಿಕೊಂಡರು. ತಂದೆಯವರು ತೀರಿಕೊಂಡ ಮೇಲೆ ತನ್ನ ಮತ್ತೊಬ್ಬ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಬೇಂದ್ರೆಯವರ ಬಡ ಕುಟುಂಬ ಆಸರೆಯನ್ನ ಪಡೆಯುತ್ತೆ. ಚಿಕ್ಕಪ್ಪನ ಆಶ್ರಯದಲ್ಲಿಯೇ BA ವರೆಗಿನ ಅಭ್ಯಾಸ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ನಡೆಯುತ್ತೆ. ಬೇಂದ್ರೆಯವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಜರುಗಿದ್ದು ಧಾರವಾಡದಲ್ಲಿಯೇ. ಸಂಸ್ಕೃತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ BA ಪದವಿಯನ್ನ ಪಡಿತಾರೆ. ಈ ಪದವಿಯೊಂದಿಗೆ ಧಾರವಾಡಕ್ಕೆ ಮರಳಿದ ಬೇಂದ್ರೆಯವರು ಅಲ್ಲಿನ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿದ್ದಂದಿನಿಂದ ಜೀವಮಾನದುದ್ದಕ್ಕೂ ಬೇಂದ್ರೆ ಮಾಸ್ತರ್ ಎಂದೇ ಖ್ಯಾತನಾಮರಾದರು. ಜನರ ಪಾಲಿಗೆ ಬೇಂದ್ರೆ ಮಾಸ್ತರರು, ವ್ಯವಹಾರದ ಜಗತ್ತಿಗೆ ದ.ರಾ. ಬೇಂದ್ರೆ ಮತ್ತು ಕಾವ್ಯಲೋಕಕ್ಕೆ ಅಂಬಿಕಾತನೆಯ ದತ್ತ ಎಂಬ ನಾಮಾವಳಿಗಳನ್ನು ಹೊಂದಿದ್ದ ಇವರು ಆರಂಭದ ದಿನಗಳಲ್ಲಿ ಬರೆದ ಇಂಗ್ಲಿಷ್ ಕವಿತೆಗಳಿಗೆ ಬೆನ್ ರ್ಯಾಮ್ಸನ್ ಎಂಬ ಅಂಕಿತವಿಟ್ಟುಕೊಂಡಿದ್ದರೆಂಬುದು ಹಲವರಿಗೆ ತಿಳಿಯದ ಸಂಗತಿ. ಇದು ರಾಮಚಂದ್ರನ ಮಗ ಎಂಬ ಅರ್ಥವನ್ನು ನೀಡುತ್ತೆ. ಅಲ್ಲದೆ ಮತ್ತೆ ಕೆಲವು ಕಡೆ ಹರ್ ಬಂಡರ್ ಎಂಬ ನಾಮಧೇಯವನ್ನು ಬಳಸಿದ್ದಾರೆ. ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ 3 ವರ್ಷ, ಮುಂದೆ ರಾಷ್ಟ್ರೀಯ ಶಾಲೆಯಲ್ಲಿ ಉದ್ಯೋಗ, ತಮ್ಮ 28ನೆಯ ವಯಸ್ಸಿನಲ್ಲಿ ಮಾತೃವಿಯೋಗ, ಮಧ್ಯೆ ಸೊಂಡೂರು ಸಂಸ್ಥಾನದಲ್ಲೂ ಸ್ವಲ್ಪ ಕಾಲದ ನೌಕರಿ, 1 ವರ್ಷದ ಅಲೆದಾಟ. 1925ರಿಂದ 1932ರವರೆಗೆ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ವಿವಿಧ ಕ್ಷೇತ್ರಗಳ ದುಡಿಮೆ. ನರಬಲಿ ಕವನದ ಕಾರಣವಾಗಿ 3 ತಿಂಗಳು ಹಿಂಡಲಗಿ ಕಾರಾಗೃಹ ವಾಸ ಶಿಕ್ಷೆ, ಮತ್ತೆ ಅಲೆದಾಟ. 1935ರಿಂದ 1940ರವರೆಗೆ 5 ವರ್ಷಗಳ ಕಾಲ ನಿರುದ್ಯೋಗ. ಆನಂತರ ಅಣ್ಣ ಮಾಸ್ತಿಯವರ ಬೆಂಬಲದಿಂದ ಜೀವನ ಎಂಬ ಪತ್ರಿಕೆಯ ಸಂಪಾದಕನೆಂಬ ಗೌರವ ವೃತ್ತಿ ಸಿಗುತ್ತೆ. 1 ವರ್ಷ ಗದಗಿನ ಚೌಹಾನ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿ, ಮತ್ತೆ 1 ವರ್ಷ ಹುಬ್ಬಳ್ಳಿಯ ಇಂಗ್ಲಿಷ್ ಸ್ಕೂಲಿನಲ್ಲಿ ಅಲ್ಪಾವಧಿ ವೃತ್ತಿ.
1942-43ರಲ್ಲಿ ಪೂನಾದ ಕಾಮರ್ಸ್ ಕಾಲೇಜಿನಲ್ಲಿ ಅರ್ಧಕಾಲಿಕ ಕನ್ನಡ ಅಧ್ಯಾಪಕ ವೃತ್ತಿ. ಆನಂತರ 1944ರಲ್ಲಿ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ವೃತ್ತಿ. ಸುಮಾರು 12 ವರ್ಷಗಳ ಕಾಲ ಆ ಹುದ್ದೆಯಲ್ಲೇ ಇದ್ದ ಇವರಿಗೆ 60 ಆಯಿತೆಂದು ಅಲ್ಲಿ ನಿವೃತ್ತಿ ಸಿಗುತ್ತೆ. 1956ರಲ್ಲಿ ಆಕಾಶವಾಣಿಯಲ್ಲಿ ಮೊದಲು ಪ್ರೊಡ್ಯೂಸರ್ ಆಗಿ ಆಮೇಲೆ ಸಲಹೆಗಾರರಾಗಿ ಧಾರವಾಡದಲ್ಲಿ ಮತ್ತೆ ಒಂದು ಉದ್ಯೋಗ ಸಿಗುತ್ತೆ. ಸರ್ಕಾರಕ್ಕೆ ಆಕಾಶವಾಣಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ PM ಲಾಡ್ ಅವರ ಮೂಲಕ ದೊರೆತ ಉದ್ಯೋಗ ಅದು. ಅವರ ಬದುಕಿನಲ್ಲಿ ಮತ್ತೊಬ್ಬ ಮಹತ್ವದ ವ್ಯಕ್ತಿ ಎಂದರೆ ಪುಣೆಯ ಫರ್ಗ್ಯೂಸನ್ ಕಾಲೇಜಿನ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾದ ಪಟವರ್ಧನರವರು. ಎಲ್ಲಕ್ಕಿಂತ ಅತಿ ಮುಖ್ಯವಾದ ವಿಷಯ ಅಂದರೆ ಇವರ ಬದುಕು ಮರಾಠಿ ಕನ್ನಡ ದ್ವಿಭಾಷಾ ವಾತಾವರಣದಲ್ಲಿದ್ದುದು. ಬೇಂದ್ರೆಯವರ ವಿವಾಹವಾದದ್ದು 1919ರಲ್ಲಿ ಹುಬ್ಬಳ್ಳಿಯಲ್ಲಿ. ನರಗುಂದದಲ್ಲಿ ಸಾರ್ವಜನಿಕ ಸೇವಾ ಇಲಾಖೆಯಲ್ಲಿ ನೌಕರರಾಗಿದ್ದ ಶ್ರೀ ಜೋಗಳೇಕರ ವಾಸುದೇವರಾಯರ ಮಗಳಾದ ರಂಗು ತಾಯಿಯೇ ಇವರ ಮಡದಿ. ಬೇಂದ್ರೆ ಮನೆತನಕ್ಕೆ ಬಂದ ಮೇಲೆ ಅವರ ಹೆಸರು ಲಕ್ಷ್ಮೀಬಾಯಿ ಎಂದಾಯಿತು. ಲಕ್ಷ್ಮೀಬಾಯಿ ಹಾಗೂ ಬೇಂದ್ರೆಯವರ ಸಂಸಾರ ಕಂಡದ್ದು ಹೆಚ್ಚಾಗಿ ಕಷ್ಟದ ದಿನಗಳನ್ನೇ. ಅದರಲ್ಲಿಯೂ ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳು ಕಣ್ಣ ಮುಂದೆಯೇ ತೀರಿಕೊಳ್ತಾರೆ. ಉಳಿದವರು 2 ಗಂಡು ಮಕ್ಕಳು ವಾಮನ ಬೇಂದ್ರೆ ಮತ್ತು ಪಾಂಡುರಂಗ ಬೇಂದ್ರೆ ಮತ್ತು ಒಬ್ಬಳು ಮಗಳು ಶ್ರೀಮತಿ ಮಂಗಳ. ಬಡತನದ ಕುಲುಮೆಯಲ್ಲಿ ಬೇಯುತ್ತಿದ್ದಂತೆಯೇ ಕರುಳ ಕುಡಿಗಳು ಕಣ್ಣ ಮುಂದೆ ಬಾಡಿ ಹೋದಾಗ ಆ ದುಃಖದ ಅನುಭವವನ್ನು ಎದೆಯಲ್ಲಿ ತುಂಬಿಕೊಂಡವರು ಅವರು. 1931ರಲ್ಲಿ ಬಿಡುಗಡೆಯಾದ ಅವರ ಬಿಸಿಲ ಕುದುರೆ ಎಂಬ ಕವನ ಪತ್ನಿ ಲಕ್ಷ್ಮೀಬಾಯಿಯ ಕುರಿತಾದದ್ದು. ಹುಡುಗಿ ನೋಡುವ ಶಾಸ್ತ್ರಕ್ಕೆಂದು ಹೋದ ಬೇಂದ್ರೆ ತಾನು ಅಂದು ನೋಡಿದ ಲಕ್ಷ್ಮೀಬಾಯಿಯನ್ನ ಮದುವೆಯಾಗಿ 12 ವರ್ಷಗಳ ನಂತರ ಬರೀತಾರೆ. ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ ಏಸೊಂದು ನಗಿಯಿತ್ತ ಏರಿಕಿ ನಗಿಯಿತ್ತ ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತೆತ್ತ ಎಂದು. ಅಂದರೆ 12 ವರ್ಷಗಳ ಮೊದಲು ನಿನ್ನ ಕಂಡಾಗ ನಿನ್ನ ಮುಖದಲ್ಲಿದ್ದ ಆ ನಗು ಈಗೆಲ್ಲಿ ಮಾಯವಾಯಿತು. ಬಿಸಿಲೆಂಬ ಕಷ್ಟವನ್ನೇ ಕುದುರೆಯಾಗಿಸಿ ಅದರ ಬೆನ್ನ ಮೇಲೇರಿ ಹೊರಟವಳು ನೀನು ಎಂದು ಕವಿ ಭಾವುಕರಾಗ್ತಾರೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿಕ್ರು ಗೋಕಾಕರು ಆಕ್ಸ್ಫರ್ಡ್ನಲ್ಲಿ ಓದಿ ಬಂದವರು. ಮೊದಲ ಬಾರಿ ಬೇಂದ್ರೆಯವರನ್ನ ಭೇಟಿಯಾಗ್ತಾರೆ. ತಾನು ಬರೆದ ಇಂಗ್ಲಿಷ್ ಕವಿತೆಯ ಬಗ್ಗೆ ಬೇಂದ್ರೆಯವರ ವಿಮರ್ಶೆ ಕೇಳಿ ಗೋಕಾಕ್ ಕನ್ನಡ ಸಾಹಿತ್ಯದ ಕಡೆ ಒಲವು ತೋರಿಸ್ತಾರೆ. ಒಂದೆಡೆ ಗೋಕಾಕರೇ ಅಂದು ಬೇಂದ್ರೆಯವರ ಮನೆಯಿಂದ ಎದ್ದೆ ನಾನೊಬ್ಬ ಬೇರೆಯೇ ವ್ಯಕ್ತಿಯಾಗಿದ್ದೆ. ಅಲ್ಲಿಯವರೆಗೆ ಇಂಗ್ಲಿಷ್ನಲ್ಲಿಯೇ ಬರೆಯುತ್ತಿದ್ದ ನಾನು ಕನ್ನಡದಲ್ಲಿ ಬರೆಯಲಾರಂಭಿಸಿದೆ. ನನ್ನ ಆತ್ಮಕ್ಕೆ ತೃಪ್ತಿ ಕೊಡುವಂತಹ ಕಾವ್ಯಗಳನ್ನು ರಚಿಸಿದೆ. ಅಕಸ್ಮಾತ್ ನಾನಂದು ಬೇಂದ್ರೆಯವರನ್ನ ಭೇಟಿಯಾಗದೇ ಇದ್ದಿದ್ರೆ ಇಂಡೋ ಅಮೆರಿಕನ್ ಮರುಭೂಮಿಯಲ್ಲಿ ನನ್ನ ಕಾವ್ಯ ಸುಟ್ಟು ಹೋಗುತ್ತಿತ್ತು ಎಂದು ಬರೆದುಕೊಂಡಿದ್ದಾರೆ. ಇನ್ನು ನರಬಲಿ ಎಂಬ ಪದ್ಯವನ್ನ ಪ್ರಕಟಿಸುತ್ತಾರೆ ಬೇಂದ್ರೆಯವರು. ಈ ಪದ್ಯದ ಅನುವಾದವನ್ನ ಕೇಳುತ್ತಿದ್ದಂತೆ ಬ್ರಿಟಿಷರು ಬೇಂದ್ರೆಯವರನ್ನ ಬಂಧಿಸ್ತಾರೆ. 1 ವರ್ಷ ಜೈಲು ಮತ್ತು ಮುಂದಿನ 10 ವರ್ಷಗಳ ಕಾಲ ಯಾವುದೇ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಮೇಷ್ಟ್ರು ಕೆಲಸ ನೀಡದಂತೆ ನಿರ್ಬಂಧ ವಿಧಿಸುತ್ತಾರೆ. ಕೇವಲ ಹಾಡೊಂದನ್ನು ಬರೆದಿದ್ದಕ್ಕೆ ಈ ಪರಿಯ ಶಿಕ್ಷೆ ವಿಧಿಸಿದ್ದರೆಂದರೆ ಆ ಹಾಡುಗಳ ಸಾಲಿನ ಶಕ್ತಿ ಏನಿದ್ದಿರಬಹುದು ಎಂದೆನಿಸುತ್ತೆ. ಬ್ರಿಟಿಷರ ನಿರ್ಬಂಧದ ಅವಧಿ ಮುಗಿದ ನಂತರ ಗದಗದ ಶಾಲೆಯೊಂದರಲ್ಲಿ ಮುಖ್ಯೋಪಾಧ್ಯಾಯರ ಕೆಲಸ ಸಿಕ್ಕಿತ್ತು. ಆದರೆ ಕೆಲವೇ ತಿಂಗಳಲ್ಲಿ ಆ ಕೆಲಸವನ್ನು ಕಳೆದುಕೊಂಡು ಮುಂದೇನು ಎಂದು ತಿಳಿಯದೆ ತನ್ನೂರು ಧಾರವಾಡದ ಸಾಧನಕೇರಿಯ ಕಡೆ ಹೆಜ್ಜೆ ಹಾಕ್ತಾರೆ. ತಮ್ಮ ಮೊದಲ ಮಗ ಕ್ಷೇಮೇಂದ್ರ ತೀರಿಕೊಂಡಾಗ ಕೊಳಲಾಗಬಹುದಿತ್ತು ಕಳಿಲಿದ್ದಾಗಲೇ ಕಡಿದ ಕಾಳ ದೇವ ಮಗುವೆಂದು ತಿಳಿದಿದ್ದೆ ಅದಾಯಿತು ನೀರ್ಗುಳ್ಳೆ ಎಂದು ಬರೆದ ಬೇಂದ್ರೆ 2ನೇ ಮಗು ರಾಮ ತೀರಿಕೊಂಡಾಗ ಒಬ್ಬ ತಾಯಿ ನಿದ್ದೆ ಹೋದಳು, ನಿದ್ದೆ ತಿಳಿದೆದ್ದು ನೋಡುತ್ತಾಳೆ, ಗಿಳಿಯು ಪಂಜರದೊಳಿಲ್ಲ ಎನ್ನುತ್ತಾ ಪುರಂದರ ದಾಸರ ಪದಗಳನ್ನು ಇಲ್ಲಿ ಬೆಸೆಯುತ್ತಾರೆ. 1934ರ ಹೊತ್ತಿಗೆ ಹುಟ್ಟಿದವಳು ಮಗಳು ಲಲಿತಾ. ಲಲಿತಾಳಿಗೂ ತೀರಾ ಅನಾರೋಗ್ಯ ಎಂಬ ಟೆಲಿಗ್ರಾಮ್ ತಲುಪುವಾಗ ಬೇಂದ್ರೆ ಅವರು ಪುಣೆಯಲ್ಲಿದ್ದರು. ಮಗಳನ್ನ ಕಾಣಲೆಂದು ಬರುವಾಗ ವಿಚಿತ್ರ ಕಲ್ಪನೆಯೊಂದು ಇವರಿಗೆ ಹೊಳೆಯುತ್ತೆ. ತಾನು ಮನೆ ತಲುಪುವಾಗ ಮಗಳು ಲಲಿತಾ ತೀರಿಕೊಂಡಿದ್ದರೆ ಆ ಹೊತ್ತು ತನ್ನ ಮನೆಯ ವಾತಾವರಣ ಹೇಗಿದ್ದಿರಬಹುದು ಎಂದು ಕಲ್ಪಿಸಿಕೊಳ್ತಾರೆ. ಕೊನೆಗೂ ಒಂದು ಕವಿತೆಯನ್ನು ಬರೀತಾರೆ. ಮನೆಗೆ ಬಂದು ನೋಡಿದ್ರೆ ತನ್ನ ಕಲ್ಪನೆ ನಿಜವಾಗಿತ್ತು, ಮಗು ತೀರಿಕೊಂಡಿತ್ತು. ಪುಟ್ಟ ಮಗುವಿನ ಶವವನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಪತ್ನಿಯ ರೋಧನ. ಆವತ್ತು ಅವರು ಕಲ್ಪಿಸಿಕೊಂಡು ಬರೆದ ಆ ಹಾಡು ಮುಂದೆ ಪ್ರಖ್ಯಾತವಾಯಿತು. ಆದರೆ ಆ ಹಾಡು ಹುಟ್ಟಿದ ಸನ್ನಿವೇಶವನ್ನ ಪತ್ನಿ ಬದುಕಿರುವವರೆಗೂ ಹೇಳಲು ಧೈರ್ಯ ಬರಲಿಲ್ಲ ಬೇಂದ್ರೆಯವರಿಗೆ. ಪತ್ನಿ ತೀರಿಕೊಂಡ ನಂತರ ಅಂದರೆ ಹಾಡು ಬರೆದು 32 ವರ್ಷಗಳ ನಂತರ ಮಗ ವಾಮನನ ಬಳಿ ಆ ಸತ್ಯವನ್ನ ಹೇಳುತ್ತಾರೆ ಬೇಂದ್ರೆಯವರು. ಆ ಹಾಡೇ ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಎಂದು. ಬೇಂದ್ರೆಯವರು 14 ನಾಟಕವನ್ನು ಬರೆದಿದ್ದಾರೆ.
10 ವಿಮರ್ಶಾ ಗ್ರಂಥಗಳನ್ನು ಬರೆದಿದ್ದಾರೆ. ಇದಲ್ಲದೆ ಬೇಂದ್ರೆಯವರು ಮರಾಠಿಯಲ್ಲೂ ಕೆಲವು ಅಮೂಲ್ಯ ಗ್ರಂಥಗಳನ್ನು ರಚಿಸಿದ್ದಾರೆ. ಹಲವು ಗ್ರಂಥಗಳನ್ನು ಅನುವಾದಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ, ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪದ್ಮಶ್ರೀ, ಹಲವು ವಿಶ್ವವಿದ್ಯಾಲಯಗಳ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, 4 ತಂತಿ ಕವನ ಸಂಕಲನಕ್ಕೆ ಭಾರತದ ಅತ್ಯುಚ್ಚ ಸಾಹಿತ್ಯ ಪುರಸ್ಕಾರವಾದ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ. ಎಲ್ಲಕ್ಕಿಂತ ಹೆಚ್ಚಿನದು ಅಂದರೆ ಕರ್ನಾಟಕದಲ್ಲಿ ಬೇಂದ್ರೆಯವರನ್ನ ಎಲ್ಲ ಹಳ್ಳಿಗಳಲ್ಲೂ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕರೆದು ಸನ್ಮಾನಿಸಲಾಗುತ್ತೆ. ಹೀಗೆ ವರಕವಿ ಬೇಂದ್ರೆಯವರು ಅಕ್ಟೋಬರ್ 26, 1981 ದೀಪಾವಳಿಯಂದು ತಮ್ಮ 83ನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗ್ತಾರೆ. ಈ ವೇಳೆ ಒಮ್ಮೆ ಕಣ್ಣರಳಿಸಿ ಸುತ್ತಲೂ ಸುತ್ತಿದ್ದ ಪರದೆಯನ್ನು ಕಂಡವರು ಕಣ್ಸನ್ನೆ ಮಾಡಿ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾರೆ. ಆ ಕಣ್ಸನ್ನೆಯ ಅರ್ಥ ನಾನಿನ್ನೂ ಸತ್ತಿಲ್ಲ ಎಂದೋ, ನನಗೆಂದು ಸಾವಿಲ್ಲವೆಂದೋ ಅಥವಾ ಸೋಲನ್ನೇ ಕಂಡವನಿಗೆ ಸಾವೆಲ್ಲಿ ಎಂಬಂತಿತ್ತು ಅವರ ಕಣ್ಣಿನ ಭಾಷೆ ಎಂದು ನೋಡಿದವರು ವಿವರಿಸ್ತಾರೆ. ಈ ಮಹಾನ್ ಕಾವ್ಯಗಾರುಡಿಗನ ಚೇತನಕ್ಕೆ ನಮ್ಮ ಸಾಷ್ಟಾಂಗ ನಮನ. ಇಂತಹ ಮಹಾನ್ ವ್ಯಕ್ತಿಗಳನ್ನು ನೆನೆಯುತ್ತಾ ಈ ಮಣ್ಣಿನಲ್ಲಿ ಪುಟಿದೆದ್ದ ನಾವೇ ಧನ್ಯರು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.